ಈ ನೆಕ್ಸ್ಟ್ ಸಬ್ಜೆಕ್ಟ್ ಮಾತಾಡ್ರಿ. ಯಾಕಂದ್ರೆ ನೀವು ಸರಿಯಾಗಿ ಮಾಹಿತಿ ತರಲ್ಲ, ಸರಿಯಾಗಿ ನೀವು ಹೊಸದಾಗಿ ಚಾರ್ಜ್ ತಗೊಂಡ್ರು ಓಕೆ, ಆದ್ರೆ ಕೆಳಗಿನ ಅಧಿಕಾರಿಗಳು ತಾನೇ ನಿಮಗೆ ಹೇಳ್ಬೇಕಾಗಿತ್ತು. ನೀವೊಂದ್ಸಲ ಮೀಟಿಂಗ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೋಬೇಕಲ್ಲ. ಈಗ ಇದು ನೋಡ್ರಿ, ಈಗ ಏನಾಗಿದೆ, 7,983 ಜನನ ನಮ್ಮ ಜಿಲ್ಲೆಯಲ್ಲಿ, ಹೌದಾ? ಇದು ಎಲ್ಲಿವರೆಗೂ ಇದು ಯಾವ ತಿಂಗಳಲ್ಲಿ ಆಗಿತ್ತು? ಇದು ಮೇ ತಿಂಗಳವರೆಗೂ 9,000. ಈಗ ಇನ್ನೆಷ್ಟು ಉಳಿದಿದೆ? ಎಷ್ಟು ಜನ ಬರ್ಬೇಕಿನ್ನ? ಯಾವ ತಾಲೂಕಿನಲ್ಲಿದೆ, ಯಾವ ಬ್ಯಾಂಕಲ್ಲಿದೆ, ಅದನ್ನ ಡೈರೆಕ್ಷನ್ ಮಾಡ್ಬೇಕಾದ್ರೆ ಮಾತಾಡೋದು. ಸರ್, ಉಳಿದ ಹಣವನ್ನ ಏನಾಗಿದೆ ಬಂದಿದೆ ಸರ್. ನಾವು ಏನಂತಂದ್ರೆ ಬ್ಯಾಂಕಿನವರೇ ಸರ್ಕಾರದ ಖಾತೆಗೆ ಸರ್ಕಾರಕ್ಕೆ ಬ್ಯಾಂಕ್ನವರೇ ಜಮಾ ಮಾಡ್ತಾ ಇದ್ದಾರೆ. ಈಗ ಸಪ್ತವರ್ಷ ಬಂದಿರುತ್ತಲ್ಲ ಸರ್, ಈಗ ಸಪ್ತದ ಬ್ಯಾಂಕ್ನವರಿಗೆ ಗೊತ್ತಾಗ್ತದ? ಬ್ಯಾಂಕ್ ಮ್ಯಾನೇಜರ್ ಅವ್ರಿಗೆ ಕಳಿಸಿದೀವಿ ಸರ್, ನಮ್ಮ ಸಿಡಿಪಿ ಅವ್ರಿಗೂ ಕಳಿಸಿದೀವಿ. ಎಲ್ಲಿ ಕಳಿಸಿದ್ರಿ ನೀವೀಗ? ಸರ್, ಈಗಾಗಲೇ ನಾವು ಮತ್ತು ನಮ್ಮ ಸಿಡಿಪಿ ಅವ್ರಿಗೂ ಕೂಡ ಕಳಿಸ್ಕೊಟ್ಟಿದ್ದೀವಿ ಸರ್. ನಮ್ಮ ಸಿಡಿಪಿ ಅವ್ರು ಏನ್ ಮಾಡಿದ್ದಾರೆ ಸರ್, ಸಂಬಂಧಿಸಿದ ಬ್ರಾಂಚ್ ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಂಕ್ಗಳಿಗೆ ಹೋಗಿ ಲಿಸ್ಟ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಸರ್, ಹೋಲ್ಡ್ ಮಾಡಬೇಕು ಅಂತ. ಅಲ್ಲಿ ಏನಾಗಿದೆ ಡೆತ್ ಆಗಿದೆ ಅಂತ ಹೆಂಗೆ ಕನ್ಕ್ಲೂಷನ್ ಬಂದಿದ್ರಿ? ಏನಾದ್ರು ಡೆತ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿದ್ದೀರಾ ಅಥವಾ ಏನಾದ್ರು ಪಂಚನಾಮ ವರದಿ ತಗೊಂಡಿದ್ದೀರಾ? ಯಾವ ತರ ಕಲೆಕ್ಟ್ ಮಾಡಿದ್ದೀರಾ? ಸರ್, ಇದು ಮಾಹಿತಿಯಲ್ಲಿ ನನಗೆ ಪ್ರಧಾನ ಕಚೇರಿಯಿಂದ ಬಂದಿದೆ ಸರ್. ಅಂದ್ರೆ ಹೆಡ್ ಆಫೀಸ್ ಇಂದ ನಿಮ್ಮಲ್ಲಿ ಅಂತ ಅವ್ರು ಕಳಿಸಿದಾರಲ್ಲ ಮಾಹಿತಿ, ಅವ್ರಿಗೆ ಮಾಹಿತಿ ಹೆಂಗ್ ಹೋಗಿದೆ ಸರ್? ಅವರು ಏನಂತಂದ್ರೆ ಈಗ ಪ್ರಧಾನ ಕಚೇರಿಯಿಂದ ಬಂದಿದೆ ಸರ್. ಅವರು ಡ್ಯಾಶ್ ಬೋರ್ಡ್ ಅಲ್ಲಿ ಯಾವ ತರ ಮಾಡ್ತಾರೆ, ಡ್ಯಾಶ್ ಬೋರ್ಡ್ ಅಲ್ಲಿ ಯಾರು ಡೆತ್ ಆಗಿದ್ದಾರೆ ನಮ್ಮಲ್ಲಿ ಯಾವ್ದು ಆ ತರ ಒಂದು ಪ್ರಧಾನ ಕಚೇರಿಗೆ ಯಾರು ಎಲ್ಲಿ ಮೃತಪಟ್ಟಿದ್ದಾರೆ ಅಂತ ಇನ್ಫಾರ್ಮೇಶನ್ ಹೋಗೋದು ನನಗೆ ಆ ಲೆವೆಲ್ ನಾವಿನ್ನು ಟೆಕ್ನಾಲಜಿ ನಾನು ಹೇಳೋದೇನು, ಈ ಫಿಗರ್ 7,983 ಏನ್ ಡೆತ್ ಆಗಿದ್ದಾರೆ ಅನ್ನೋದಕ್ಕೆ ಅದಕ್ಕೆ ಕನ್ಕ್ಲೂಷನ್ ಯಾವ ಬೇಸಿಸ್ ಮೇಲೆ, ವೆದರ್ ದೇ ಆರ್ ಕಲೆಕ್ಟೆಡ್ ಡೆತ್ ಸರ್ಟಿಫಿಕೇಟ್ಸ್ ಅಥವಾ ಅಂಗನವಾಡಿಯವರು ಓರಲ್ ಸಬ್ಮಿಷನ್ ಮೇಲೆ ನೀವು ಇದನ್ನ ಡಾಟಾ ಕಲೆಕ್ಟ್ ಮಾಡಿ ಹೆಡ್ ಆಫೀಸ್ ಕಳಿಸಿದ್ದೀರಾ ಅಂತ. ಯಾಕಂದ್ರೆ ನಾನೀಗ ಅಧ್ಯಕ್ಷರೇ ನಾನು ಬಹಳ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಈ ವಿಷಯದಲ್ಲಿ. ಇದೇನು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಇವತ್ತು. 7,983 ನಾನು ಅದರಲ್ಲಿ ಎಷ್ಟು ಜನ ಸ್ವಂತ ಅನ್ನೋದು ನನಗೆ ಅನುಮಾನ. ಯಾಕಂತ ಕೇಳ್ರಿ, ನನ್ನ ತಾಲೂಕಿನಲ್ಲಿ 3 ಜನ ಹೆಣ್ಮಕ್ಳು ಬದುಕಿದ್ದಾರೆ, ಸತ್ತಿದ್ದಾರೆ ಅಂತ ಇವರು ಆಲ್ರೆಡಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಒಬ್ಬಕ್ಕೆ ಸಾವಿರ ಬೇಗಂ ಅಂತ ಅಂದ್ರುಂಟಿಲ್ಲ, ಬದುಕಿದಾಳ ಅಮ್ಮ ಡೆತ್ ಅಂತ ಅಂದ್ಬಿಟ್ರಿ. ಈಗ ಇನ್ನೊಬ್ಬಕ್ಕೆ ರೇಣುಕಾ ಮಂದಾಪುರ್ ಇದ್ದಾಳ ಅಮ್ಮ ಡೆತ್ ಅಂತ ಘೋಷಣೆ ಮಾಡ್ಬಿಟ್ಲು. ಲಕ್ಷ್ಮಿ ಅಂತ ಒಬ್ಬ ಮಂಗಳಾರಪೇಟು ಅಮ್ಮ ಬದುಕಿದಾಳ ಡೆತ್ ಅಂತ ಘೋಷಣೆ ಮಾಡ್ಬಿಟ್ಲು. ಏನಾಗ್ತಾ ಇದೆ ಈಗ? ಸೀರಿಯಸ್ ನಾವು ಬದಲಾವಾಗ ಕೆಲಸ ಆಗ್ತಾ ಇದೆ. ಈಗೆಲ್ಲ ಸ್ಕೀಮ್ಸ್ ಇರೋದು ಮಹಿಳೆಯರಿಗೆ ಇರೋದು. 3 ಜನ ಹೆಣ್ಮಕ್ಳು ಯಾವ ಬೇಸಿಸ್ ಮೇಲೆ ಡೆತ್ ಅಂತ ಘೋಷಣೆ ಮಾಡ್ತಾರ? ಹೆಂಗೆ ಬೇಕಲ್ಲಿ ಏನಾದ್ರು ನೋಡಿ, ಪ್ರಧಾನ ಕಚೇರಿಯಿಂದ ಯಾವ ಬೇಸಿಸ್ ಮೇಲೆ ಡ್ಯಾಶ್ ಅಲ್ಲಿ ಅವರು ಡೆಸ್ಕ್ ಅಲ್ಲಿ ಇನ್ಫಾರ್ಮ್ ಮಾಡ್ತಾರೆ ಸ್ವಯಂ ಪರ್ಸನ್ ಗೈಡ್ ಅಂತ. ಈ 3 ಜನ ಹೆಣ್ಮಕ್ಳು ಹೆಂಗ್ ಸತ್ತು ಇವಾಗ? ಆ ಸೂಪರ್ವೈಸರ್ ಇರಲಿ, ಅಂಗನವಾಡಿ ಟೀಚರ್ ಇರಲಿ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಹಂಗೆ ಅವ್ರ ಮೇಲೆ ರಿಪೋರ್ಟ್ ಕಳಿಸ್ತಾಳೆ, ಇವ್ರು ತೀರ್ಕೊಂಡಿದ್ದಾಳೆ ಅಂತ ಬದುಕಿದವ್ರನ್ನ. ಅದು 28-30 ವರ್ಷದವ್ರು ಹೆಣ್ಮಕ್ಳನ್ನೆಲ್ಲ ತೀರ್ಕೊಂಡಿದ್ದಾರೆ ಅಂತ ಮಾಹಿತಿ ಕಳಿಸ್ತಾರೆ. ಸರ್, ಇದರಿಂದ ಏನಾಗ್ತದೆ ಸರ್? ವಾಟ್ ಐ ಟೆಲ್ ಯು ಫ್ರಾಂಕ್ಲಿ, ಆಲ್ರೆಡಿ ವಿ ಆರ್ ಸಮ್ ಮಂತ್ ಇದಾವೆ ಬಂದಿಲ್ಲ, ಕೆಲವು ಅಮೌಂಟ್ ಡಿಲೇ ಆಗಿದೆ ಸರ್ಕಾರದಿಂದ ಬರಕ್ಕೆ. ಅದರಲ್ಲಿ ಈ ತರ ಒಂದು ಗೊಂದಲ ಸೃಷ್ಟಿ ಮಾಡಿದ್ರೆ ಎಷ್ಟು ಒಂದು ದೊಡ್ಡ ಒಂದು ಅನಾಹುತ ಆಗ್ತದೆ ಅಂತ ಅಭಿಪ್ರಾಯ ಯಾವ ತರ ಕೊಡುತ್ತೆ? ಒಳ್ಳೆ ಅಭಿಪ್ರಾಯ